ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಒಂದು ವಿಚಿತ್ರವಾಗಿರ್ತಕ್ಕಂತ ಒಂದು ಮೂಲಿಕೆನ ಬಗ್ಗೆ ನಾವು ಮಾತಾಡ್ಬೇಕು ಅಂತ ನಾವು ಅನ್ಕೊಂಡಿದ್ದೀವಿ. ಆ ಯಾವ್ದದು ವಿಚಿತ್ರವಾಗಿರ್ತಕ್ಕಂಥ ಮೂಲಿಕೆ? ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ ಅಪರೂಪವಾಗಿರ್ತಕ್ಕಂಥ ಮೂಲಿಕೆ ಕೂಡ ಇದಾಗಿದೆ. ಅದು ಯಾವ ಮೂಲಿಕೆ? ಇವತ್ತಿನ ಒಂದು ಮಾಧ್ಯಮ ಜಾಲತಾಣದಲ್ಲಿ ಅದ್ರ ಬಗ್ಗೆ ವಿಚಿತ್ರವಾಗಿ ತಿಳಿಸ್ತಾ ಹೋಗ್ತಿದ್ದಾರೆ. ಇದು ಹಾಗ್ ಮಾಡುತ್ತೆ, ಇದು ಹೀಗ್ ಮಾಡುತ್ತೆ, ಈ ಕೈ ಇಷ್ಟೊಂದು ಸಾವಿರಾರು ಕಾಯಿಲೆ ವಾಸಿ ಮಾಡುತ್ತೆ ಅಂತ. ಇಷ್ಟೆಲ್ಲ ಸಾವಿರಾರು ಕಾಯಿಲೆಗೆ ಒಂದು ಕಷಾಯ ಕುಡಿದ್ಬಿಟ್ರೆ ಸಾಕು ಮೇಲಾಗ್ಬಿಡ್ತದೆ ಅಂತ ಹೇಳ್ತಕ್ಕಂಥವ್ರು ಹೊಂಟು. ಅದ್ ಯಾಕೆ ಮೇಲಾಗುತ್ತೆ? ನಾವು ಅಂತಕ್ಕಂಥದ್ದು ಒಂದೇ ಮೂಲಕಲ್ಲಿ ಅಷ್ಟು ಔಷಧಿ ಗುಣಗಳಿದೆ ಅಂತ ಹೇಳಿದ್ರೆ ನಮ್ಮ ಪೂರ್ವಜರು ಇಷ್ಟೊಂದು ಔಷಧಿ ಸಸ್ಯಗಳನ್ನ ಹುಡ್ಕೊಂಡು ಹೋಗ್ಬೇಕಾಗಿರ್ಲಿಲ್ಲ. ಇಷ್ಟೊಂದು ಗ್ರಂಥಗಳನ್ನು ಕೂಡ ಅವರು ರಚನೆ ಮಾಡ್ಬೇಕಾಗಿರ್ಲಿಲ್ಲ. ಹಾಗಾಗಿ ಈ ಮೂಲಿಕೆ ಅಂದ್ರೆ ಏನು, ಈ ಮೂಲಿಕೆ ಬಗ್ಗೆ ಏನಿದೆ, ಆ ಮೂಲಿಕೆ ಹೆಸರೇನು, ಅಪರೂಪವಾಗಿರ್ತಕ್ಕಂಥ ಮೂಲಿಕೆ ಎಲ್ಲಿ ಸಿಗುತ್ತೆ, ಯಾಕೆ ಸಿಗುತ್ತೆ, ಯಾಕೆ ಬೆಳೆಯುತ್ತೆ ಅಂತ ಕೂಡ ತಮ್ಮಗಳಿಗೆ ತಿಳಿಸ್ತಾ ಹೋಗ್ತಿದೀವಿ. ಇಲ್ಲೇ ಇದೆ ನೋಡಿ, ಅದು ಯಾವ ಮೂಲಿಕೆ ಅಂತ ಹೇಳಿದ್ರೆ ಜೊತೆಲಿ ನಾವು ಕೈಯಲ್ಲಿ ಇಟ್ಕೊಂಡಿರ್ತಕ್ಕಂಥದ್ದು. ಏನ್ ಗುಡುಗಲಿ, ಯಾವುದೋ ಒಂದು ಪ್ರಾಣಿ ಅಂಗವಾಗಿ ತರ ಕಾಣ್ತಿದೆ ಅಂತ ನೀವು ಅನ್ಕೊಬಹುದು. ಇದು ಪ್ರಾಣಿ ಅಂಗ ಅಲ್ಲ, ಇದು ಒಂದು ಸಸ್ಯದ ಗಡ್ಡೆ ಅಂತ ಹೇಳುತ್ತೆ. ಒಂದು ಸಸ್ಯದ ಗಡ್ಡೆ ಇದು. ನೋಡ್ಬೋದು ಹತ್ತಿರದಿಂದನೂ ಕೂಡ ನೋಡ್ಬೋದು. ಇದನ್ನ ಸ್ಪರ್ಶ ಮಾಡಿದ್ರೆ ಒಂದು ಪ್ರಾಣಿನ ಮುಟ್ಟದಾಗೆ ಕೂಡ ಆಗುತ್ತೆ. ಇದು ಒಬ್ಬ ಪ್ರಾಣಿ ಯಾವುದೋ ಒಂದು ಅಂಗವನ್ನ ಮುಟ್ಟದರ ಯಾವ ರೀತಿ ಒಂದು ಸ್ಪರ್ಶ ಆಗುತ್ತೋ ಅದೇ ರೀತಿ ಇದು ಮುಟ್ಟಿದ್ರೆ ಆ ರೀತಿ ಅನುಭವ ಆಗ್ತಕ್ಕಂಥದ್ದು. ಇದು ಏನಪ್ಪಾ ಅಂತ ಹೇಳಿದ್ರೆ ಹಲವಾರು ಬಗೆಯಾದಂತ ಹೆಸರುಗಳು ಇದಕ್ಕೆ. ಈ ಮೂಲಿಕೆಗೆ ವಿಚಿತ್ರ ಒಬ್ಬೊಬ್ರು ಒಂದೊಂದು ಹೆಸರುಗಳನ್ನ ಇಡ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ನಾವು ಹಿಂದಿನ ಕಾರ್ಯಕ್ರಮ ಹೇಳ್ತಿದ್ವಿ, ಒಂದು ಸಸ್ಯಕ್ಕೆ 108 ಹೆಸರು ಇಟ್ಕೊಂಡಿರ್ತಾರೆ. ಒಂದು ಉದಾಹರಣೆಗೆ ಏನಪ್ಪಾ ಅಂತ ಹೇಳಿದ್ರೆ ಒಂದು ಅಶ್ವಗಂಧ ಅಂತ ಹೇಳ್ತೀವಿ ನಾವು. ಅದನ್ನ ನಮ್ಮ ಆಡು ಭಾಷೆಯಲ್ಲಿ ಹಳ್ಳಿ ಕಡೆಗಳೆಲ್ಲ ಹಿರೇಮದ್ದಿನ ಗಿಡ ಅಂತಾನೂ ಕೂಡ ಕರೀತಾರೆ. ಅದಕ್ಕೆ ಒಂದು ಸಸ್ಯಕ್ಕೆ 1, 2, 3, 4, 5 ಹೆಸರುಗಳು, ಹಲವಾರು ಹೆಸರುಗಳು ಕೂಡ ಇಟ್ಕೊಂಡಿದ್ದಂಥದ್ದು. ಇದು ಕೂಡ ಅಷ್ಟೇ. ಇದು ಕೆಲವರು ಗಿಡಗಳು ಹೇಳ್ತಾರೆ ಹನುಮನ ಹಸ್ತ ಅಂತಾನು ಕೂಡ ಹೇಳ್ತಾರೆ. ಇದನ್ನ ಹನುಮಸ್ತ ಅಂತ ಹೇಳ್ತಾರೆ, ಅಥವಾ ಈ ಕೋತಿಗಡ್ಡೆ ಅಂತಾನು ಕೂಡ ಕರೀತಾರೆ ಇದನ್ನ. ಯಾಕೆ ಅಂತ ಹೇಳಿದ್ರೆ ಇದು ನೋಡೋದಕ್ಕೆ ಕೋತಿ ಕಾಲುಗಳು ಮತ್ತೆ ಕೋತಿ ಕೈಗಳ ತರನೇ ಇರುತ್ತೆ. ನೋಡೋದಕ್ಕೆ ಅಷ್ಟು ವಿಚಿತ್ರವಾಗಿರ್ತಕ್ಕಂಥ ಒಂದು ಮೂಲಿಕೆ ಇದಾಗಿದೆ. ಇದು ನೋಡಿ, ಇದನ್ನ ಮತ್ತೆ ಇನ್ನೊಂದು ಹೆಸರೇನಪ್ಪಾ ಅಂತ ಹೇಳಿದ್ರೆ ಇಂಗ್ಲಿಷ್ ಅಲ್ಲಿ ವೆಜ್ ಗೋಟ್ ಲೆಗ್, ಮೇಕೆ ಕಾಲು ಹೇಗಿರುತ್ತೋ ಹಾಗೆ ಇರುತ್ತೆ. ಇದು ಪದ್ಧತಿನೂ ಕೂಡ ಇದನ್ನ ಸೇವನೆ ಮಾಡ್ತಕ್ಕಂಥದ್ದು ಹಾಗೆ ಇರುತ್ತೆ. ಇದರಲ್ಲಿ ಔಷಧಿ ಗುಣಗಳು ಏನೇನಿದೆ, ಎಷ್ಟೆಲ್ಲ ಇದೆ ಅಂತ ನಮ್ಗೆ ತಿಳ್ಕೊಂಡ್ರಷ್ಟು ನಾವು ತಿಳ್ಸೋಕೆ ಇಷ್ಟಪಡ್ತೀರಿ. ಮತ್ತೆ ಇದರಿಂದ ಏನು ಪ್ರಯೋಜನ ಗುಡುಗ್ಲೆ, ಈ ಮೂಲಿಕೆಯಿಂದ ಏನು ಪ್ರಯೋಜನ ಅಂತಕ್ಕಂಥದ್ದು. ಇದರಲ್ಲಿ ಕೆಲವು ಜನ ಹೇಳ್ತಾರೆ ಸುಮಾರು ಒಂದು ಹಲವಾರು 4-5 ಸಾವಿರ ಕಾಯಿಲೆ ವಾಸಿ ಮಾಡುತ್ತೆ ಇದೊಂದು ಮೂಲಿಕೆ ಅಂತ ಹೇಳ್ತಾರೆ. 4-5 ಸಾವಿರ ವಾಸಿ ಮಾಡ್ಬಿಡುತ್ತೆ. ಇದು ಎಲ್ಲೋ ಬೆಳೆಯುತ್ತೆ ಅಂತ ಹೇಳ್ತಾರೆ, ಎಲ್ಲೋ ಹಿಮಾಲಯದಲ್ಲಿ ಬೆಳೆಯುತ್ತೆ, ದೊಡ್ಡ ಬೆಟ್ಟದ ಕಾಡುಗಳಲ್ಲಿ ಬೆಳೆಯುತ್ತೆ ಅಂತಾನು ಕೂಡ ಹೇಳ್ತಾರೆ. ಇದೆಲ್ಲೂ ಬರಲ್ಲ, ಬೆಟ್ಟದಲ್ಲಿ ಮತ್ತೆ ಬೆಟ್ಟದ ಸೊಂದಗಳಲ್ಲಿ ತಗೊಳ್ಳಲ್ಲಿ ಬೆಳೆಯೋದು ಉಂಟು. ಅಂದ್ರೆ ಅದು ಅಲ್ಲಿ ಅಪರೂಪ ಸಿಗಂಥದ್ದು, ಅಷ್ಟೊಂದು ಪ್ರಾಮಾಣಿಕ ಯಥೇಚ್ಛವಾಗಿ ಸಿಗಲ್ಲ. ಇದು ಮರಗಳ ತೊಗಟೆಗಳಲ್ಲಿ ಮರಕ್ಕೆ ಮೆತ್ತುಕೊಂಡು ಬೆಳೆಯಂತ ಮೂಲಿಕೆ. ಇದು ಮರಗಳನ್ನ ಆವರಿಸ್ಕೊಂಡು ಒಂದಕ್ಕೊಂದು ತಾಕೊಂಡು ಈ ನಾವು ಏನಂತ ಹೇಳ್ತೀರಿ ಅಂತ ಹೇಳಿದ್ರೆ ಗೆಣಸು ಅಂತ ಹೇಳ್ತೀರಿ. ಗೆಣಸಿನ ಗಡ್ಡೆಗಳ ತರ ಹೊತ್ಕೊಂಡು ಹೋಗಿರುತ್ತೆ. ಇದು ಎಲ್ಲ ಇದೇ ಆಕಾರದಲ್ಲಿ ಇರಲ್ಲ. ಈ ಗಡ್ಡೆಗಳು ಎಲ್ಲ ಇದೇ ಆಕಾರದಲ್ಲಿ ಇರಲ್ಲ. ಒಂದೊಂದು ಅನುಗುಣಕ್ಕೆ ತಕ್ಕ ಹಾಗೆ, ಅದು ಬೆಳವಣಿಗೆಗೆ ತಕ್ಕನಾಗೆ ಈ ರೀತಿ ಒಂದು ವಿಚಿತ್ರವಾಗಿ ಬೆಳೆತಕ್ಕಂಥದ್ದು ಈ ಗಡ್ಡೆಗಳ ಆಗಿರುತ್ತೆ. ಈ ಗಡ್ಡೆನ ಸೇವನೆ ಮಾಡೋದ್ರಿಂದ ಏನೆಲ್ಲ ಪ್ರಯೋಜನ, ಈ ಗಡ್ಡೆ ಏನಕ್ಕೆ ಅನುಗುಣ ಆಗ್ತದೆ, ಇದನ್ನ ಉಪಯೋಗಿಸ್ತಕ್ಕಂಥ ರೀತಿ, ಎಷ್ಟೆಲ್ಲ ಕಾಯಿಲೆಗಳಿಗೆ ಇದು ಅನುಕೂಲ ಆಗ್ತದೆ, ಯಾರು ಉಪಯೋಗಿಸ್ಬೇಕು ಯಾರು ಉಪಯೋಗಿಸಬಾರದು ಅಂತಾನು ಕೂಡ ನಮ್ಮ ಆಯುರ್ವೇದದಲ್ಲಿ ಹೇಳುತ್ತದೆ. ಕೆಲವರು ಹೇಳ್ತಾರೆ ಅವಾಗ ಯಾರು ಬೇಕಾದ್ರೂ ಕುಡಿಬಹುದು, ಕಷಾಯ ಮಾಡ್ಕೊಂಡು ಹೆಂಗ್ ಬೇಕಾದ್ರೂ ಕುಡಿದಾಕ್ಬೋದು ಅಂತ. ಇದು ಕೂಡ ಅಡ್ಡ ಪರಿಣಾಮ ಬೀರ ಅಂತ ಸಾಧ್ಯತೆ ಇದೆ. ಇದು ನಮ್ಮ ಆಯುರ್ವೇದದಲ್ಲಿ ಉಲ್ಲೇಖನ ಮಾಡಿರ್ತಕ್ಕಂಥದ್ದು. ಯಾವ ರೀತಿ ಅಂತ ಹೇಳಿದ್ರೆ ಇದು ಯಾರು ಉಪಯೋಗಿಸಬಾರ್ದು ಅಂತ ಹೇಳಿದ್ರೆ ಪಿತ್ತ ಇರ್ತಕ್ಕಂಥವ್ರು ಹೆಚ್ಚಾಗಿ ಉಪಯೋಗಿಸಬಾರ್ದು. ಪಿತ್ತ, ನಾವು ಗ್ಯಾಸ್ಟ್ರಿಕ್ ಅಂತ ಏನ್ ಹೇಳ್ತಿರೋ ಅದು ಇರ್ತಕ್ಕಂಥವ್ರು ಇದನ್ನ ಯಥೇಚ್ಛವಾಗಿ ಉಪಯೋಗಿಸಬಾರ್ದು. ಬರೀ ರುಚಿ ನೋಡ್ಬೋದಷ್ಟೇ,
ಯಥೇಚ್ಛವಾಗಿ ಉಪಯೋಗಿಸಿದ್ದಿಲ್ಲೇ ಆದ್ರೆ ಹೆಚ್ಚಾಗಿ ತಲೆಭಾರ ತಲೆನೋವು ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಈ ಮೂಲಿಕೆಯಲ್ಲಿ. ಹನುಮನಾಸ್ತ ಅಂತ ಏನ್ ಹೇಳ್ತಿದ್ದೀರೋ ಅಥವಾ ಕೋತಿ ಕಾಲ್ಗಡ್ಡೆ ಅಂತ ಹೇಳ್ತಾರೆ, ಕೋತೆಕಾಯಿ ಗಡ್ಡೆ ಅಂತ ಹೇಳ್ತಾರೆ, ಇದೇ ಮೂಲಿಕೆ. ಈ ಮೂಲಿಕೆನ ಹೆಚ್ಚಾಗಿ ತಲೆ ಭಾರ ಬರ್ತಕ್ಕಂಥದ್ದು ಮತ್ತೆ ತಲೆ ವಿಪರೀತ ಮಲಗಿದಾಗ, ಮಲಗಿರುವಾಗ, ಇದು ನಾವು ಅನ್ಕೊಂತೀರಿ ಬೆಳಗ್ಗೆ ಎಲ್ಲ ಏನ್ ಬಂದಿಲ್ಲಲ್ಲ ಅಂತ, ಮಲಗಿದಾಗ ವಿಪರೀತ ತಲೆನೋವು ಬರೋ ಅಂತ ಸಾಧ್ಯತೆ ಇರುತ್ತೆ ಈ ಮೂಲಿಕೆಯಲ್ಲಿ. ನಂತರ ಈ ಕೆಲವರು ಯಥೇಚ್ಛವಾಗಿ ನಿದ್ದೆ ಬರಲ್ಲ, ನಮ್ಗೆ ನಿದ್ದೆ ಮಾಡ್ಬೇಕು ನಿದ್ದೆ ಯಥೇಚ್ಛವಾಗಿ ನಿದ್ದೆ ಬರುತ್ತೆ ಅಂತ ಹೇಳ್ತಾರೆ. ಆ ನಿದ್ದೆ ಬರಬಾರ್ದು ಅಂತಕ್ಕಂಥವ್ರು ಈ ಮೂಲಿಕೆನ ಉಪಯೋಗಿಸ್ಬೇಕು. ಎಲ್ರು ಹೇಳ್ತಾರೆ ನಿದ್ದೆ ಬರೋದಕ್ಕೆ ಔಷಧಿಗಳನ್ನ ಕೊಡಿ ಅಂತ, ನಿದ್ದೆ ಬರೋದಕ್ಕೆ ಔಷಧಿ ಕೊಡಿ ಅಂತ ಹೇಳ್ತಾರೆ. ಇದು ನಿದ್ದೆ ಕೆಡೋದಕ್ಕೋಸ್ಕರ ಔಷಧಿ. ಇದನ್ನ ಉಪಯೋಗಿಸಿದ್ರೆ ಸುಮಾರು 8 ಗಂಟೆ ಕಾಲ ನಿದ್ದೆ ಮಾಡ್ತಕ್ಕಂಥ ವ್ಯಕ್ತಿ 2 ರಿಂದ 3 ಅವರ್ ಅಷ್ಟೇ ನಿದ್ದೆ ಬರೋದು. ಮತ್ತೆ ಎಚ್ಚರಿಕೆ ಆಗುತ್ತೆ, ಮತ್ತೆ ತಲೆಯಲ್ಲಿ ಸ್ವಲ್ಪ ಹಿಂಸೆ ಆಗತ್ತ ಸ್ಟಾರ್ಟ್ ಆಗುತ್ತೆ, ನಿದ್ದೆ ಕೂಡ ಬರೋದಿಲ್ಲ. ಅವರು ಕೂಡ ನಿದ್ರೆ ಬರಬಾರದು ಅಂತಕ್ಕಂಥವ್ರು ಉಪಯೋಗಿಸ್ಬೋದು ಈ ಮೂಲಿಕೆ. ಪಿತ್ತ ಇರ್ತಕ್ಕಂಥವ್ರು ಉಪಯೋಗಿಸಲೇಬಾರದು ಅಂತ ಹೇಳೋದಕ್ಕೆ ನಾವು ಇಷ್ಟಪಡ್ತೀರಿ. ಮತ್ತೆ ಹೊಟ್ಟೆ ಒಳಗಡೆ ಹುಣ್ಣುಗಳು, ಅಲ್ಸರ್ಗೆ ಸಂಬಂಧಪಟ್ಟಿರೋಂಥ ಕಾಯಿಲೆಗಳು ಯಾವ್ದಿರುತ್ತೋ ಅವರು ಇದನ್ನ ಉಪಯೋಗಿಸಬಾರ್ದು. ಉಪಯೋಗಿಸೋದ್ರಿಂದ ಅಡ್ಡು ಪರಿಣಾಮ ಬೀರ ಅಂತ ಸಾಧ್ಯತೆ ಇದೆ. ಹಾಗಿದ್ರೆ ಯಾವ್ದಕ್ಕೆ ಉಪಯೋಗಿಸಬಾರ್ದು ಅಂತ ಹೇಳ್ತಾ ಇದ್ರಲ್ಲ ಕರು, ಏನಕ್ಕೆ ಉಪಯೋಗಿಸ್ಬೇಕು ನಾವ್ ಇದನ್ನ, ಯಾತಕ್ಕೋಸ್ಕರ ಉಪಯೋಗಿಸ್ಬೇಕು? ಇದು ನೋಡಿ, ನಮ್ಮ ಆಯುರ್ವೇದಿಕ್ ಅಲ್ಲಿ ಯಾವ ರೀತಿ ಉಪಯೋಗಿಸ್ಬೇಕಪ್ಪ ಅಂತ ಹೇಳಿದ್ರೆ, ಇದನ್ನ ಮೊದಲನೇದಾಗಿ ಶುದ್ಧ ಮಾಡ್ತಕ್ಕಂಥದ್ದು ಇದಿದೆ. ಅದೇ ರೀತಿ ಶುದ್ಧ ಮಾಡ್ಕೊಂಡು ತಗೊಂಡ್ರೆ ಯಾರು ಬೇಕಾದ್ರೂ ಉಪಯೋಗಿಸ್ಬೋದು. ಶುದ್ಧ ಮಾಡದಿರ ಯಾರು ಸೇವನೆ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ಆಥ್ರೈಟಿಸ್ ಅಂತ ನಾವೇನ್ ಹೇಳ್ತೀವಿ, ಆಥ್ರೈಟಿಸ್ ಕಾಯಿಲೆ. ಈ ಮೂಳೆಗಳಲ್ಲಿ ಒಂದು ರೋಗ ಬರುತ್ತೆ, ಮೂಳೆಗಳ ಕಾಯಿಲೆ, ಸುಸ್ತು, ಹೀನತೆ, ದೇಹದ ಕುಗ್ಗುವಿಕೆ, ಅಂದ್ರೆ ಈ ಒಂದು ನಿಶಕ್ತಿ ಕಾಡ್ತಕ್ಕಂಥವ್ರು ಕೂಡ ಇದನ್ನ ಉಪಯೋಗಿಸ್ತಕ್ಕಂಥದ್ದು, ಧಾರಾಳ ಉಪಯೋಗಿಸೋದು. ಕೆಲವರೆಲ್ಲ ಹೇಳ್ತಾರೆ ಹಾಗಿದ್ರೆ ಗಂಡಸ್ತನ ಬಹಳ ಹೆಚ್ಚಾಗ್ತದೆ ಈ ಮೂಲಿಕೆ ತಿನ್ನೋದ್ರಿಂದ ಅಂತ ಹೇಳ್ತಾರೆ. ಗಂಡಸ್ತನ ಹೆಚ್ಚು ಮಾಡೋ ಅಂಥದ್ದು ಶಕ್ತಿ ಈ ಮೂಲಿಕೆಯಲ್ಲಿ ಇಲ್ಲ. ಹಾಗಾಗಿ ಇದು ಕೆಲವೊಂದು ಕಾಯಿಲೆಗಳಿಗೆ ಮಾತ್ರ ಅನುಕೂಲ ಆಗುತ್ತೆ. ಹಾಗಿದ್ರೆ ಇದನ್ನ ಯಾವ ರೀತಿ ಉಪಯೋಗಿಸ್ಬೇಕು ಗುರುಗಳೇ? ಕೆಲವರು ಹೇಳ್ತಾರೆ ಪ್ರತಿನಿತ್ಯ ಉಪಯೋಗಿಸ್ಬೇಕು ಈ ಮೂಲಿಕೆನ ಅಂತ ಹೇಳ್ತಾರೆ. ಪ್ರತಿನಿತ್ಯ ಈ ಮೂಲಿಕೆಯನ್ನ ಉಪಯೋಗಿಸ್ತಾ ಬಂದ್ರೆ ಜೀರ್ಣಶಕ್ತಿ ಸಂಪೂರ್ಣ ಕುಗ್ಗೋಗ್ತದೆ. ಜೀರ್ಣಶಕ್ತಿ ಸಂಪೂರ್ಣ ಕುಗ್ಗುತ್ತೆ. ಮತ್ತೆ ಹೊಟ್ಟೆಗೆ ಸಂಬಂಧಪಟ್ಟಿರೋ ವಿಚಿತ್ರ ಕಾಯಿಲೆಗಳು ಉಂಟಾಗಂತ ಸಾಧ್ಯತೆ ಇದಕ್ಕಿದೆ. ಇದು ನಾವು ಕುಡುಮು ಅಂತ ಹೇಳ್ತಾರೆ ನಮ್ಮ ಆಡು ಭಾಷೆಯಲ್ಲಿ. ಆ ಕುಡುಮು ಒಳಗಡೆ ಇರ್ತಕ್ಕಂಥ ಗಂಟಲ್ಲಿ ಕೆಲವೊಂದು ಈ ಸುಂಕು ಅಂತ ಹೇಳ್ತೀವಿ ನಾವು ಆಡು ಭಾಷೆಗಳಲ್ಲಿ, ಆ ಸುಂಕು ಒಳಗಡೆ ಹೊಂದಿದೆ. ಹಾಗಾಗಿ ಆ ಸೋಂಕನ್ನು ಹೆಚ್ಚಾಗಿ ನಾವು ಸೇವನೆ ಮಾಡ್ತಾ ಹೋದ್ರೆ ಕೆಲವು ದಿವಸ ಹೊಟ್ಟೆ ಒಳಗಡೆ ಅಲ್ಸರ್ ಸ್ಟಾರ್ಟ್ ಆಗಂತ ಸಾಧ್ಯತೆನೂ ಕೂಡ ಇದಾಗಿರುತ್ತೆ. ಅದಕ್ಕೋಸ್ಕರ ಕೆಲವೊಂದು ಮೂಲಿಕೆಗಳು, ಅಪರೂಪವಾಗಿರ್ತಕ್ಕಂಥ ಮೂಲಿಕೆಗಳು, ವಿಚಿತ್ರವಾಗಿರ್ತಕ್ಕಂಥ ಮೂಲಿಕೆಗಳನ್ನ ಉಪಯೋಗಿಸ್ಬೇಕಾದ್ರೆ ವೈದ್ಯರ ಸಲಹೆ ಮಾತ್ರ ನಾವು ಪಡ್ಕೊಂಡು, ಕೆಲವೊಂದು ಮೂಲಿಕೆಗಳು ಮಾತ್ರ ವೈದ್ಯರ ಸಲಹೆ ಪಡ್ಕೊಂಡು ಮಾತ್ರ ಉಪಯೋಗಿಸ್ಬೇಕಾಗ್ತದೆ. ಹಾಗೆ ಹೀಗೆ ಹೇಳ್ಬಿಟ್ಟಿದ್ದಾರೆ, ಯಾರೋ ಹೇಳಿದ್ದಾರೆ, ನಾನು ತಗೊಂಬಂದು ಕಾಯಿಸ್ಕೊಂಡು ಕುಡ್ದೆ, ಸಿಕ್ತು ಎಲ್ಲೋ ತಗೊಂಡ್ಬಂದು ಕುಡ್ದೆ ನಾನು ಅಂತ ಹೇಳಿದ್ರೆ ಸಂಪೂರ್ಣ ಅಡ್ಡು ಪರಿಣಾಮ ಬೀರೋ ಅಂತ ಸಾಧ್ಯತೆ ಕೂಡ ಇದಾಗಿರುತ್ತೆ. ಈ ಮೂಲಿಕೆದು ವಿಶೇಷತೆ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ, ಇದನ್ನ ಯಾವ ರೀತಿ ಉಪಯೋಗಿಸ್ಬೇಕು ಅಂತಾನು ಕೂಡ ಹೇಳ್ತೀರಿ. ಇದನ್ನ ಕೆಲವು ಜನಗಳೆಲ್ಲ ಸೂಪನ್ನ ಮಾಡಿ ಉಪಯೋಗಿಸ್ತಾರೆ. ನಾವು ಕೂಡ ಉಪಯೋಗಿಸಿದ್ವಿ ಇದನ್ನ. ನಾವು ಈ ಮೂಲಿಕೆ ಬಗ್ಗೆ ನಾವು ತಿಳ್ಕೊಬೇಕಾಗ್ತದೆ, ಇದರಿಂದ ಏನು ಒಂದು ಪರಿಣಾಮ ಬೀರ್ತಿದೆ ಅಂತಾನು ಕೂಡ ಆ ಸೂಪುಗಳನ್ನ ಮಾಡಿ ಕೂಡ ಕುಡಿದಾಗ ಬಹಳ ರುಚಿಯಾಗೂ ಕೂಡ ಇರುತ್ತೆ ಸೇವನೆ ಮಾಡೋದಕ್ಕೆ. ಅದರಲ್ಲೂ ಈ ಚಳಿಗಾಲದಲ್ಲಿ ಸೇವನೆ ಮಾಡೋದಕ್ಕೆ ಅದ್ಭುತವಾಗಿರ್ತಕ್ಕಂಥ ಸೂಪ್ ಇದಾಗಿರುತ್ತೆ. ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ, ಉಷ್ಣವನ್ನ ಹೆಚ್ಚು ಮಾಡ್ತಕ್ಕಂಥ ಒಂದು ಶಕ್ತಿ ಮನುಷ್ಯನ ದೇಹದಲ್ಲಿ, ಉಷ್ಣವನ್ನ ಹೆಚ್ಚು ಮಾಡ್ತಕ್ಕಂಥ ಶಕ್ತಿ ಇದಾಗಿರುತ್ತೆ. ಕೆಲವರೆಲ್ಲ ಹೇಳ್ತಿದ್ದಾರೆ ಇದು ಗಂಡಸ್ತನ ಹೆಚ್ಚು ಮಾಡುತ್ತೆ ಅಂತ ಹೇಳ್ತಾರೆ, ಕುಡಿದುಕೊಳ್ಳೋ ಹೆಚ್ಚಾಗುತ್ತೆ. ಯಾವ ರೀತಿ ಹೆಚ್ಚಾಗ್ತದೆ? ಇದು ಉಷ್ಣವನ್ನ ಹೆಚ್ಚಾದಾಗ ಗಂಡಸ್ತನ ಕೆಲವರಿಗೆ ಹೆಚ್ಚಾಗಂತ ಸಾಧ್ಯತೆ ಇರುತ್ತೆ, ಅದು ಕೂಡ ಇದ್ರಲ್ಲಿ ಇದೆ. ಅದಕ್ಕೋಸ್ಕರ ಇದು ಹೆಚ್ಚಾಗತಕ್ಕಂಥದ್ದು. ಹಾಗಾಗಿ ಇದನ್ನ ಪ್ರತಿನಿತ್ಯ ಸೇವನೆ ಮಾಡೋದ್ರಿಂದ ಉಷ್ಣಾಂಶ, ದೇಹದಲ್ಲಿ ಉಷ್ಣಾಂಶ ಹೆಚ್ಚಾಗಿ ಬಾಯಿ ಉಣ್ಣಾಗಂತ ಸಾಧ್ಯತೆ ಕೂಡ ಇದಾಗಿರುತ್ತೆ. ಮತ್ತೆ ನಾವ್ ಹೇಳ್ತೀರಿ ಯೂರಿನ್ ಇನ್ಫೆಕ್ಷನ್ ಅಂತ, ಯೂರಿನ್ ಇನ್ಫೆಕ್ಷನ್ ಕೂಡ ಬರೋ ಅಂತ ಸಾಧ್ಯತೆ ಕೂಡ ಇರುತ್ತೆ. ಅದಕ್ಕೋಸ್ಕರ ಕೆಲವೊಂದ್ಸಲಿ ಅಮೃತ ಕೂಡ ವಿಷ ಆಗುತ್ತೆ ಅನ್ನೋದಕ್ಕೆ ಇದೇಗಳೇ ಇದಾಗ್ತಿಗಳು ಅಂತ ನಾವ್ ಹೇಳೋದಕ್ಕೆ ಇಷ್ಟಪಡ್ತೀವಿ. ಇದನ್ನ ಹೆಂಗ್ ಉಪಯೋಗಿಸ್ಬೇಕಪ್ಪ ಅಂತ ಹೇಳಿದ್ರೆ, ವಾರಕ್ಕೆ 1 ಸಲಿ 2 ಸಲಿ. ಕೆಲವ್ರು ನೋಡಿ
ಈ ಮಾರಾಟ ಮಾಡ್ತಕ್ಕಂಥವ್ರು ಈ ಸೂಪ್ಗಳನ್ನ ಮಾಡ್ಕೊಂಡು ಅಥವಾ ಎಲ್ಲೋ ಒಂದು ಇದ್ರ ಬಗ್ಗೆ ಒಂದು ಪ್ರಾಡಕ್ಟ್ಗಳನ್ನ ತಯಾರಿ ಮಾಡ್ಕೊಂಡು ಔಷಧಿಗಳನ್ನ ತಯಾರು ಮಾಡ್ಕೊಂಡಿದ್ದಾಗ ಇದು ಒಂದೇ ಕೊಡೋದಿಲ್ಲ ನಿಮಗೆ. ಇದು ಒಂದೇ ಮೂಲಿಕೆಯನ್ನು ಸೇವನೆ ಮಾಡಿ ಅಂತ ಕೊಡೋದ. ಅದ್ರ ಜೊತೆ ಕೆಲವೊಂದು ಮಿಶ್ರಣಗಳನ್ನ ಮಿಶ್ರ ಮಾಡಿ ಕೊಡ್ತಾರೆ. ಕೆಲವೊಂದು ಪದಾರ್ಥಗಳನ್ನ ಕೆಲವೊಂದು ಮೂಲಿಕೆಗಳನ್ನ ಮಿಶ್ರಣ ಮಾಡಿ ಇದ್ರ ಪ್ರಮಾಣ ಬಹಳ ಕಮ್ಮಿ ಇರಷ್ಟು ಕೂಡ ಕೊಡ್ತಾರೆ. ಹಾಗಾಗಿ ನಿಮ್ಗೆ ಅದನ್ನ ಅಡ್ಡ ಪರಿಣಾಮ ಬೀರೋದಿಲ್ಲ. ಇದು ಯಾವ ರೀತಿ ಕುಡಿಬೇಕಂದ್ರೆ ಸೂಪ್ ಮಾಡ್ಕೊಳ್ಳಿ. ಇದ್ರ ಸೂಪ್ ಮಾಡೋ ವಿಧಾನ ಹೇಗೆ ಅಂತ ಹೇಳಿದ್ರೆ ಜೀರಿಗೆ ಮತ್ತೆ ನಮ್ಮ ಈರುಳ್ಳಿ. ಈ ಯಾವ ಈರುಳ್ಳಿ ಅಂತ ಹೇಳಿದ್ರೆ ಸಾಂಬಾರ್ ಈರುಳ್ಳಿ ಅಂತ ಹೇಳ್ತಾರೆ. ಸಣ್ಣ ಈರುಳ್ಳಿ, ಬೆಳ್ಳುಳ್ಳಿ ಮತ್ತೆ ಟೊಮೊಟ, ಮೆಣಸು ಇಷ್ಟನ್ನೆಲ್ಲ ಹಾಕಿ ಅದನ್ನ ರುಬ್ಕೊಂಡು ಅದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಅದನ್ನ ಹಾಕೊಂಡು ಚೆನ್ನಾಗಿ ಇದನ್ನ ಕ್ಲೀನ್ ಮಾಡೋದು ಬಹಳ ಕಷ್ಟ ಅಂತಾನು ಕೂಡ ನಾವ್ ಹೇಳ್ತೀರಿ. ಬಹಳ ಕಷ್ಟ ಕೂಡ ಅಂತಾನು ಹೇಳ್ತೀರಿ. ಇದರಲ್ಲಿ ಅದ್ಭುತವಾಗಿರ್ತಕ್ಕಂಥ ಗುಣ ಇದ್ರು ಕಟ್ತಾರೆ. ಈ ಕೆಲವೊಂದು ಕಾಳುಗಳನ್ನ ಹಾಕಿ ಕಾಲ್ ಸೂಪ್ ಅಂತ ಮಾಡ್ತಾರೆ. ಕಾಲ್ ಸೂಪ್ ಕುಡಿದ್ರೆ ನಿಶಕ್ತಿಗೆ ಒಳ್ಳೆಯದು, ಒಳ್ಳೆಯದು, ಈಗ ಒಳ್ಳೆಯದು ಅಂತ ಕೂಡ ನಮ್ಮ ಆಯುರ್ವೇದಿಕ್ಗಳಲ್ಲಿ ಅಥವಾ ಕೆಲವರು ನಮ್ಮ ಜನಗಳು ಕೂಡ ಹೇಳ್ತಾ ಇರ್ತಾರೆ. ಆ ಶಕ್ತಿ ಇದರಲ್ಲಿ ಹೊಂದಿದೆ. ಅದು ಮಾಂಸಾಹಾರಿಗೆ ಸಂಬಂಧಪಡುತ್ತೆ, ಇದು ಸಸ್ಯಾಹಾರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮೂಲಿಕೆ. ಇದು ಅದರಲ್ಲಿ ಏನು ಬೇಕಾಗಿರ್ತಕ್ಕಂಥ ದೇಹಕ್ಕೆ ಬಲಿಷ್ಠತೆ ಸಿಗುತ್ತೋ ಇದರಲ್ಲೂ ಕೂಡ ಅದೇ ರೀತಿ ಸಿಗುತ್ತೆ. ಆ ರೀತಿ ಆ ಸೂಪಗಳನ್ನ ಮಾಡ್ಕೊಂಡು ಪ್ರಮಾಣವನ್ನು ಕೂಡ ಅಷ್ಟೇ ಹೇಳಿದಾರಲ್ಲ ಅಂತ ಲೀಟರ್ ಗಟ್ಲೆ ಕುಡಿದ್ರೆ ಅಡ್ಡು ಪರಿಣಾಮ ಸಂಪೂರ್ಣ ಬೀಳ್ತಕ್ಕಂಥ ಸಾಧ್ಯತೆ ಇದೆ. ಅದಕ್ಕೋಸ್ಕರ ಆ ಸೂಪ್ ಮಾಡ್ಕೊಳ್ಳಿ. ನಿಧಾನಕ್ಕೆ ಒಂದು ಸ್ವಲ್ಪನೇ ಸೇವನೆ ಮಾಡ್ತಾ ಹೋಗಿ ನಾವು ಆರ್ಥ್ರೈಟಿಸ್ ಅಂತ ಏನ್ ಹೇಳಿದ್ರು, ಮೂಳೆಗೆ ಸಂಬಂಧಪಟ್ಟಿರೋಂಥ ರೋಗ ಮತ್ತೆ ನಿಶಕ್ತಿ, ಆ ನಿಶಕ್ತಿಗೂ ಕೂಡ ಈ ಮೂಲಿಕೆ ಕೆಲಸ ಮಾಡುತ್ತೆ ಅಂತದ್ದು. ಇದನ್ನ ಮುರಿದ್ರೆ ಒಳಗಡೆ ಒಂದು ಖಂಡ ಇರುತ್ತೆ. ಆ ಖಂಡನೆಲ್ಲ ನೀಟಾಗಿ ಉತ್ತರಿಸ್ಬಿಟ್ಟು ಅದರಿಂದ ಆ ಮಿಕ್ಸಿ ಒಳಗಡೆ ಹಾಕಿ ಅಥವಾ ರುಬ್ಕೊಂಡು ಅದರಿಂದ ಸೂಪ್ ಮಾಡಿ ಸೋದಿಸ್ಕೊಂಡು ಸೇವನೆ ಮಾಡ್ತಕ್ಕಂಥ ಮೂಲಿಕೆ. ಇದು ಅಪರೂಪವಾಗಿರ್ತಕ್ಕಂಥ ಮೂಲಿಕೆ ಕೂಡ ಇದಾಗಿರುತ್ತೆ. ಕೆಲವರೆಲ್ಲ ಹೇಳ್ತಿರ್ತಾರೆ, ನೀವು ತೋರ್ಸಂತ ಮೂಲಿಕೆಗಳು ಎಲ್ಲಿ ಸಿಗುತ್ತೋ ನಮಗ್ ಗೊತ್ತೇ ಇಲ್ಲ, ಅದು ನೋಡೇ ಇಲ್ಲ, ಯಾವ್ದೋ ತಂದು ಇಟ್ಕೊಂಡ್ಬಿಟ್ಟಿರ್ತೀರಾ, ಅದೆಲ್ಲ ಇದು ಸಿಗೋದೇ ಇಲ್ಲ ನಮ್ಗೆ ಅಂತ ಹೇಳ್ತಾರೆ. ಹುಡುಕಿದ್ರೆ ಎಲ್ಲ ಸಿಗುತ್ತೆ. ಹಾಗಾಗಿ ಎಲ್ಲ ಕಡೆ ಒಂದು ಪ್ರಕೃತಿ ಭಗವಂತ ಎಲ್ಲ ಕಡೆ ಪ್ರಕೃತಿ ಮತ್ತೆ ಭಗವಂತ ನಮ್ಗೆಲ್ಲ ಕೊಟ್ಟಿದೆ. ಅದನ್ನ ಹುಡುಕ್ತಾ ಹೋದ್ರೆ ನಮ್ಗೆ ಸಿಗ್ತಾ ಹೋಗ್ತಾ ಇರತ್ತೆ. ಹುಡುಕೊಂಡು ನಿಮ್ಮ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ. ಔಷಧಿಗಳು ಉಪಯೋಗಿಸ್ಬೇಕಾದ್ರೆ ವೈದ್ಯರಿನ ಸಲಹೆ ಪಡ್ಕೊಳ್ಳಿ. ಹಾಗೆ ಯಾವುದೋ ಒಂದು ಯೂಟ್ಯೂಬಲ್ಲಿ ಯಾರು ಹೇಳಿದ್ರು ನಾನು ಮಾಡ್ಕೊಂಡು ಕುಡ್ದೆ, ಒಂದು ಅಡ್ಡ ಪರಿಣಾಮ ಈಗ ಆಯ್ತು ಹಾಗಾಯ್ತು ಅಂತ ಹೇಳೋದಕ್ಕಿಂತ ಮುಂಚೆ, ಅನಾಹುತ ಆಗೋದಕ್ಕಿಂತ ಮುಂಚೆ ವೈದ್ಯರುಗಳನ್ನ ಸಲಹೆ ಪಡ್ಕೊಂಡು ಔಷಧಿಗಳನ್ನ ಉಪಯೋಗಿಸಿ ಅಂತ ಹೇಳ್ತಾ ಇವತ್ತಿನ ಮಾತನ್ನ ಮುಗಿಸ್ತಾ ಇದೀವಿ. ನಮಸ್ಕಾರ.